ಹಲೋ ಹಲೋ ಸ್ನೇಹಿತರೆ, ನೀವು ಎಂದಾದರೂ ಅಂಥ ದೇಶಗಳ ಬಗ್ಗೆ ಕೇಳಿದ್ದೀರಾ? ಅಲ್ಲಿ ಒಂದು ಸಂಪೂರ್ಣ ಅರಣ್ಯವೇ ಒಂದು ಜಲಾಶಯದಲ್ಲಿ ಮುಳುಗಿ ಹೋಗಿರುತ್ತದೆ ಮತ್ತು ಈ ದೇಶದ ಜನರು ಪ್ರಪಂಚದಲ್ಲಿ ಮೊದಲ ಬಾರಿಗೆ ಕುದುರೆಗಳನ್ನು ಪಳಗಿಸಿ ಅವುಗಳ ಮೇಲೆ ಸವಾರಿ ಮಾಡುವುದನ್ನು ಕಲಿತರು. ಈ ದೇಶವು ಇಲ್ಲಿಯವರೆಗೆ ಸುಮಾರು 405ಕ್ಕಿಂತ ಹೆಚ್ಚು ಅಣು ಪರೀಕ್ಷೆಗಳನ್ನು ಸಹಿಸಿಕೊಂಡಿದೆ. ಆದರೂ ಸಹ ಇದು ಅಭಿವೃದ್ಧಿ ಹೊಂದಿದ ದೇಶಗಳಲ್ಲಿ ಒಂದು ಎಂದು ಲೆಕ್ಕಿಸಲ್ಪಡುತ್ತದೆ. ಇಲ್ಲಿನ ಜನರನ್ನು ಪ್ರಪಂಚದಲ್ಲೇ ಅತ್ಯಂತ ಧೈರ್ಯಶಾಲಿಗಳು ಎಂದು ಪರಿಗಣಿಸುತ್ತಾರೆ, ಏಕೆಂದರೆ ಅವರು ಯಾವ ಸಂದರ್ಭದಲ್ಲೂ ಭಯಪಡುವುದಿಲ್ಲ ಎನ್ನುತ್ತಾರೆ. ಈ ದೇಶದಲ್ಲಿ ಒಂದು ಗ್ರಾಮವಿದೆ. ಅಲ್ಲಿ ಯಾರೇನು ಕೆಲಸ ಮಾಡುತ್ತಿದ್ದರೂ, ನಡೆಯುತ್ತಿದ್ದರೂ ಅಥವಾ ಮಾತನಾಡುತ್ತಿದ್ದರೂ ಹಠಾತ್ತನೇ ನಿದ್ರೆಗೆ ಜಾರಿ ಬೀಳುತ್ತಾರೆ. ರಸ್ತೆಯಲ್ಲಿ ನಡೆಯುತ್ತಿದ್ದರೂ ಕೂಡ ಒಮ್ಮೆಲೆ ನಿದ್ರೆಗೆ ಹೋಗಿ ಅಲ್ಲೇ ಮಲಗಿಬಿಡುತ್ತಾರೆ. ನಿಮ್ಮ ಊರಲ್ಲಿ ಅಥವಾ ನಗರದಲ್ಲಿ ಇಂಥ ಸ್ಥಿತಿ ಬಂದರೆ ಏನಾಗುತ್ತದೆ ಎಂದು ಒಮ್ಮೆ ಊಹಿಸಿಕೊಳ್ಳಿ. ಇದೀಗ ನಾವು ಮಾತನಾಡಲಿರುವುದು ಕಜಕ್ಸ್ತಾನ್ ದೇಶದ ಬಗ್ಗೆ. ಕಜಕ್ಸ್ತಾನ್ ದೇಶದ ಅಧಿಕೃತ ಹೆಸರು ರಿಪಬ್ಲಿಕ್ ಆಫ್ ಕಜಕ್ಸ್ತಾನ್. ಇಲ್ಲಿನ ಒಟ್ಟು ಜನಸಂಖ್ಯೆ ಸುಮಾರು 1,05,00,000ದಷ್ಟು ಇದೆ. ಜನಸಂಖ್ಯೆಯಲ್ಲಿ ಪ್ರಪಂಚದಲ್ಲಿ ಇದು 64ನೇ ಸ್ಥಾನದಲ್ಲಿದೆ. ಆದರೆ ವಿಸ್ತೀರ್ಣದಲ್ಲಿ ಪ್ರಪಂಚದಲ್ಲೇ 9ನೇ ಅತಿದೊಡ್ಡ ದೇಶವಾಗಿದೆ. ಇದು ತುಂಬಾ ದೊಡ್ಡ ದೇಶ. ಒಂದು ತುದಿಯಿಂದ ಮತ್ತೊಂದು ತುದಿಯವರೆಗಿನ ಅಂತರವು ಲಂಡನ್ನಿಂದ ಇಸ್ತಾನ್ಬುಲ್ವರೆಗಿನಷ್ಟಿರುತ್ತದೆ. ಈ ದೇಶವು ಉತ್ತರದಲ್ಲಿ ರಷ್ಯಾದೊಂದಿಗೆ, ಪೂರ್ವದಲ್ಲಿ ಚೀನಾದೊಂದಿಗೆ, ದಕ್ಷಿಣದಲ್ಲಿ ಉಜ್ಬೇಕಿಸ್ತಾನ್ ಮತ್ತು ತುರ್ಕ್ಮೆನಿಸ್ತಾನ್ಗಳೊಂದಿಗೆ, ಪಶ್ಚಿಮದಲ್ಲಿ ಕ್ಯಾಸ್ಪಿಯನ್ ಸಮುದ್ರದೊಂದಿಗೆ ಗಡಿಗಳನ್ನು ಹಂಚಿಕೊಂಡಿದೆ. ಇದು ಪ್ರಪಂಚದಲ್ಲೇ ಅತಿ ದೊಡ್ಡ ಭೂಪ್ರದೇಶ ಹೊಂದಿದ ದೇಶಗಳಲ್ಲಿ ಒಂದು. ಇಲ್ಲಿನ ರಾಜಧಾನಿ ನಗರ ನೂರ್ ಸುಲ್ತಾನ್. ಇದು ಹಿಂದೆ ಅಸ್ಥಾನಾ ಎಂದು ಕರೆಯಲ್ಪಟ್ಟಿತ್ತು. ಈ ನಗರವು ತುಂಬಾ ಸುಂದರವಾಗಿದೆ. ಭವಿಷ್ಯ ಶೈಲಿಯ ವಾಸ್ತುಶಿಲ್ಪದೊಂದಿಗೆ, ಅದ್ಭುತ ಮಸೀದಿಗಳೊಂದಿಗೆ ಮತ್ತು ಶಾಪಿಂಗ್ ಸೆಂಟರ್ಗಳೊಂದಿಗೆ ತುಂಬಿಹುದೆ. ಇಲ್ಲಿನ ರಸ್ತೆಗಳಲ್ಲಿ ಒಂದು ಕಾಗದದ ತುಂಡು ಕೂಡ ಕಾಣಿಸದು. ಅಂದರೆ ಅಷ್ಟು ಸ್ವಚ್ಛವಾಗಿ ಮತ್ತು ಸುವ್ಯವಸ್ಥಿತವಾಗಿ ಇಟ್ಟುಕೊಳ್ಳುತ್ತಾರೆ. 4 ವರ್ಷಗಳ ಹಿಂದೆಯವರೆಗೆ ಇದರ ಹೆಸರು ಅಸ್ಥಾನಾ. ಆದರೆ 2019 ಮಾರ್ಚ್ 20ನೇ ತಾರೀಖಿನಲ್ಲಿ ಸಂಸತ್ತಿನ ನಿರ್ಣಯದೊಂದಿಗೆ ನೂರ್ ಸುಲ್ತಾನ್ ಎಂದು ಬದಲಾಯಿಸಲಾಯಿತು. ಈ ನಗರದಲ್ಲಿ ಬೇಸಿಗೆ ಕಾಲದಲ್ಲಿ ಬಿಸಿಲು ಹೆಚ್ಚು ಇರುತ್ತದೆ. ಚಳಿಗಾಲದಲ್ಲಿ ಚಳಿ ತುಂಬಾ ತೀವ್ರವಾಗಿರುತ್ತದೆ. ಚಳಿಗಾಲದಲ್ಲಿ ಸರಾಸರಿ ತಾಪಮಾನ -9.2 ಡಿಗ್ರಿ ಸೆಲ್ಸಿಯಸ್ ಇರುತ್ತದೆ. ಜನವರಿ ತಿಂಗಳಲ್ಲಿ ಸರಾಸರಿ -14.2 ಡಿಗ್ರಿ ಸೆಲ್ಸಿಯಸ್ ಇರುತ್ತದೆ. ಅತಿ ಕಡಿಮೆ ತಾಪಮಾನ -59.5 ಡಿಗ್ರಿ ಸೆಲ್ಸಿಯಸ್ ವರೆಗೆ ದಾಖಲಾಗಿದೆ. ನವೆಂಬರ್ನಿಂದ ಏಪ್ರಿಲ್ ತಿಂಗಳವರೆಗೆ ನದಿಗಳೆಲ್ಲ ಹಿಮದಿಂದ ಘನೀಭವಿಸುತ್ತವೆ. ಈ ನಗರವನ್ನು ಪ್ರಪಂಚದಲ್ಲೇ ಅತೀ ಚಳಿಯ ನಗರಗಳಲ್ಲಿ ಒಂದು ಎಂದು ಲೆಕ್ಕಿಸುತ್ತಾರೆ. ಚಳಿಗಾಲದಲ್ಲಿ ಇಲ್ಲಿಗೆ ಪ್ರವಾಸಿಗರು ತುಂಬಾ ಕಡಿಮೆ ಬರುತ್ತಾರೆ. ಕಜಾಕ್ಸ್ತಾನ್ ಮಧ್ಯ ಏಷ್ಯಾದಲ್ಲಿ ಅತ್ಯಂತ ಅಭಿವೃದ್ಧಿ ಹೊಂದಿದ ದೇಶಗಳಲ್ಲಿ ಒಂದು. ಇಲ್ಲಿನ ಸಂಸ್ಕೃತಿ, ಭಾಷೆ ಮತ್ತು ಭೂಗೋಳವೆಲ್ಲ ನಿಮಗೆ ತುಂಬಾ ಆಸಕ್ತಿಕರವಾಗಿ ಅನಿಸುತ್ತದೆ. ಇಲ್ಲಿ ಹೆಚ್ಚಿನ ಜನರು ಇಸ್ಲಾಂ ಧರ್ಮವನ್ನು ಅನುಸರಿಸುತ್ತಾರೆ. ಇದು 8ನೇ ಶತಮಾನದಲ್ಲಿ ಇಲ್ಲಿಗೆ ಬಂದಿತು. ಆದರೆ ಈ ದೇಶದಲ್ಲಿ 100ಕ್ಕಿಂತ ಹೆಚ್ಚು ವಿವಿಧ ಜನಾಂಗದವರು ವಾಸಿಸುತ್ತಾರೆ. ಅದಕ್ಕೆ ಇಲ್ಲಿನ ಅಡುಗೆಗಳು ಕೂಡ ತುಂಬಾ ವೈವಿಧ್ಯಮಯವಾಗಿವೆ. ರಷ್ಯನ್, ಉಜ್ಬೇಕ್, ಚೈನೀಸ್ ಮತ್ತು ಇಂಡಿಯನ್ ಅಡುಗೆಗಳೆಲ್ಲ ದೊರೆಯುತ್ತವೆ. ಹೀಗಾಗಿ ಕಜಾಕ್ಸ್ತಾನ್ನಲ್ಲಿ ಪ್ರಯಾಣಿಸುತ್ತಾ ನೀವು ಅನೇಕ ದೇಶಗಳ ಅಡುಗೆಯ ರುಚಿಯನ್ನು ಸವಿಯಬಹುದು. ಕಜಾಕ್ಸ್ತಾನ್ ಎಂಬ ಹೆಸರಿಗೆ ಅರ್ಥ ಏನು ಗೊತ್ತಾ? ಇದು ಸ್ವತಂತ್ರ ಜನರ ದೇಶ ಎಂದು ಅರ್ಥ. ಇಲ್ಲಿನ ಜನರು, ವಿಶೇಷವಾಗಿ ಮಹಿಳೆಯರು, ತುಂಬಾ ಕಷ್ಟಪಡುತ್ತಾರೆ. ಇದರಲ್ಲಿ ಯಾವ ಸಂದೇಹವೂ ಇಲ್ಲ. ಇದೀಗ ಒಂದು ಅದ್ಭುತ ಜಲಾಶಯದ ಬಗ್ಗೆ ಹೇಳಬೇಕು. ನೀವು ಎಂದಾದರೂ ಒಂದು ಜಲಾಶಯದ ಒಳಗೆ ಸಂಪೂರ್ಣ ಅರಣ್ಯವೇ ಮುಳುಗಿ ಹೋಗಿರುವ ದೃಶ್ಯವನ್ನು ನೋಡಿದ್ದೀರಾ? ಇಲ್ಲದಿದ್ದರೆ ಕಜಾಕ್ಸ್ತಾನ್ಗೆ ಒಮ್ಮೆ ಹೋಗಿ ನೋಡಿ. ಕೈಂಡಿ ಕೆರೆಯು ಕಜಾಕ್ಸ್ತಾನ್ನ ಪ್ರಮುಖ ಪ್ರವಾಸಿ ಆಕರ್ಷಣೆಗಳಲ್ಲಿ ಒಂದು. ಅದರ ಸೌಂದರ್ಯವು ಜನರನ್ನು ಆಶ್ಚರ್ಯದಲ್ಲಿ ಮುಳುಗಿಸುತ್ತದೆ. ಈ ಜಲಾಶಯವು ಅಲ್ಮಾಟಿ ನಗರದಿಂದ 280 ಕಿಲೋಮೀಟರ್ಗಳಷ್ಟು ದೂರದಲ್ಲಿದೆ. ಇದು ಸಮುದ್ರ ಮಟ್ಟದಿಂದ 2000 ಮೀಟರ್ಗಳ ಎತ್ತರದಲ್ಲಿದೆ. ಈ ಜಲಾಶಯದಲ್ಲಿ ದೊಡ್ಡ ದೊಡ್ಡ ಮರಗಳು ನೀರಿನಲ್ಲಿ ಮುಳುಗಿರುತ್ತವೆ. ಅಂದರೆ ಸಂಪೂರ್ಣ ಅರಣ್ಯವೇ ನೀರಿನಲ್ಲಿ ಮುಳುಗಿ ಹೋಗಿರುವಂತೆ ಕಾಣುತ್ತದೆ. ಇದು 1911 ವರ್ಷದಲ್ಲಿ ಬಂದ ಭಯಾನಕ ಭೂಕಂಪದಿಂದ ರೂಪುಗೊಂಡಿತು. ಭೂಕಂಪದ ನಂತರ ಭಾರೀ ಭೂಕುಸಿತವಾಗಿ ಒಂದು ಕಣಿವೆ ಅಡ್ಡಗಟ್ಟಿ ನೀರು ತುಂಬಿ ಹೋಯಿತು. ಈ ನೀರು ತುಂಬಾ ತಣ್ಣಗಿರುತ್ತದೆ ಮತ್ತು ಅದು ಮರಗಳನ್ನು ಸಂರಕ್ಷಿಸುವಂತೆ ಕೆಲಸ ಮಾಡುತ್ತದೆ.
ಚಳಿಗಾಲದಲ್ಲಿ ಈ ಜಲಾಶಯವು ಹಿಮದಿಂದ ಮುಚ್ಚಿ ಹೋಗಿ ಐಸ್ ಹಾಕಿ ಆಡುವುದಕ್ಕೆ ಮತ್ತು ಮೀನು ಹಿಡಿಯುವುದಕ್ಕೆ ಜನರಿಗೆ ಮೆಚ್ಚಿನ ಸ್ಥಳವಾಗುತ್ತದೆ. ಕಜಾಕ್ಸ್ತಾನ್ನಲ್ಲಿ ಮದುವೆಗಳಿಗೆ ಒಂದು ವಿಶೇಷ ಸಂಪ್ರದಾಯವಿದೆ. ಅದು ಕೆಲವೊಮ್ಮೆ ವಿವಾದಗಳಿಗೆ ಕಾರಣವಾಗುತ್ತದೆ. ಈ ಸಂಪ್ರದಾಯದ ಪ್ರಕಾರ ವರನು ತನ್ನ ಹೆಂಡತಿಯನ್ನು ತರಲು ಸ್ವತಃ ಹೋಗದೆ ತನ್ನ ಬಂಧುಗಳನ್ನು ಕಳುಹಿಸುತ್ತಾನೆ. ಅಂದರೆ ಹೆಂಡತಿಯು ತನ್ನ ಗಂಡನೊಂದಿಗೆ ಬದಲು ಅವನ ಬಂಧುಗಳೊಂದಿಗೆ ಬರುತ್ತಾಳೆ. ಇದನ್ನು ಏನೆಂದು ಕರೆಯಬೇಕು ಎಂದು ನೀವೇ ಹೇಳಿ. ಇಲ್ಲಿನ ಸಂಪ್ರದಾಯ ಕ್ಯಾಲೆಂಡರ್ನಲ್ಲಿ ಪ್ರತಿ ವರ್ಷಕ್ಕೆ ಒಂದು ಪ್ರಾಣಿಯ ಹೆಸರನ್ನು ಇಡುತ್ತಾರೆ. ಉದಾಹರಣೆಗೆ ಕುದುರೆ ವರ್ಷ, ನಾಯಿ ವರ್ಷ, ಹಂದಿ ವರ್ಷ ಮತ್ತು ಇನ್ನೂ ಹಲವು. ಇಲ್ಲಿನ ಜನರು ತುಂಬಾ ವಿಶಿಷ್ಟ ಮತ್ತು ವಿಚಿತ್ರ ನಂಬಿಕೆಗಳನ್ನು ಹೊಂದಿದ್ದಾರೆ. ನೀವು ಇಲ್ಲಿ ಹಲವು ಆಶ್ಚರ್ಯಕರ ವಿಷಯಗಳನ್ನು ನೋಡುತ್ತೀರಿ. ಅವು ಬೇರೆ ಯಾವ ದೇಶದಲ್ಲೂ ಕಾಣಿಸುವುದಿಲ್ಲ. ಉದಾಹರಣೆಗೆ ಮನೆಯಲ್ಲಿ ಸೀಟಿ ಬಾರಿಸಿದರೆ ಜೀವನಪೂರ್ತಿ ಬಡತನ ಬರುತ್ತದೆ ಎಂದು ಅವರು ನಂಬುತ್ತಾರೆ ಮತ್ತು ಮನೆಯಲ್ಲಿ ಹಾಡುಗಳನ್ನು ಹಾಡಬಾರದು ಎಂದು ನಂಬುತ್ತಾರೆ. ನಮ್ಮ ದೇಶದಲ್ಲಿ ಹೆಚ್ಚಿನವರು ನಿದ್ರೆ ಬರದಿರುವುದರ ಬಗ್ಗೆ ದೂರು ಹೇಳುತ್ತಾರೆ. ಆದರೆ ಕಜಾಕ್ಸ್ತಾನ್ನಲ್ಲಿ ಒಂದು ಗ್ರಾಮವಿದೆ. ಅಲ್ಲಿ ಸ್ಥಿತಿ ಸಂಪೂರ್ಣ ವಿರುದ್ಧ. ಆ ಗ್ರಾಮದಲ್ಲಿ ಜನರು ಏನೂ ಮಾಡುತ್ತಿದ್ದರೂ ಒಮ್ಮೆಲೇ ನಿದ್ರೆಗೆ ಜಾರಿ ಬೀಳುತ್ತಾರೆ. ಯಾರೇನು ಮಾತನಾಡುತ್ತಿದ್ದರೂ ನಿದ್ರೆ ಬರಬಹುದು, ಅಥವಾ ನಡೆಯುತ್ತಿದ್ದರೆ ಸಡನ್ಗೆ ರಸ್ತೆಯಲ್ಲೇ ಮಲಗಿಬಿಡುತ್ತಾರೆ. ನಿಮಗೆ ಗೊತ್ತಾ, ಕಜಾಕ್ಸ್ತಾನ್ನಲ್ಲಿ ಪ್ರಪಂಚದ ಮೊದಲ ಮತ್ತು ಅತೀ ದೊಡ್ಡ ಸ್ಪೇಸ್ ಲಾಂಚ್ ಸೆಂಟರ್ ಇದೆ. ಅದರ ಹೆಸರು ಬೈಕನೂರ್ ಕಾಸ್ಮೋಡ್ರೋಮ್. ಇದು ರಷ್ಯಾದ ರಾಜಧಾನಿ ಮಾಸ್ಕೋದಿಂದ 2500 ಕಿಲೋಮೀಟರ್ಗಳಷ್ಟು ದೂರದಲ್ಲಿ ಕಜಾಕ್ಸ್ತಾನ್ನಲ್ಲಿದೆ. ಇದು ಪ್ರಪಂಚದಲ್ಲೇ ಅತಿ ಹಳೆಯ ಮತ್ತು ಮುಖ್ಯ ಸ್ಪೇಸ್ ಸ್ಟೇಷನ್. ಅಂತರಿಕ್ಷದ ಬಗ್ಗೆ ನಮಗೆ ತಿಳಿದಿರುವ ಹಲವು ವಿಷಯಗಳಲ್ಲಿ ಇದರ ಪಾತ್ರವಿದೆ. ಭೂಮಿಯಿಂದ ಮೊದಲ ಉಪಗ್ರಹ ಸ್ಪುಟ್ನಿಕ್ 1957 ವರ್ಷದಲ್ಲಿ ಇಲ್ಲಿಂದಲೇ ಉಡಾವಣೆ ಮಾಡಲಾಯಿತು. ಅಂತರಿಕ್ಷಕ್ಕೆ ಹೋದ ಮೊದಲ ಮನುಷ್ಯ ಯೂರಿ ಗಗಾರಿನ್ ಕೂಡ ಇಲ್ಲಿಂದಲೇ ತನ್ನ ಪ್ರಯಾಣವನ್ನು ಆರಂಭಿಸಿದ. ಪ್ರಸ್ತುತ ಇಲ್ಲಿ ಅಂತರಿಕ್ಷ ಕಾರ್ಯಕ್ರಮಗಳು ಕಡಿಮೆಯಾಗಿದ್ದರೂ ಇನ್ನೂ ಕೆಲವು ಉಡಾವಣೆಗಳಿಗೆ ಬಳಸುತ್ತಿದ್ದಾರೆ. ಇಲ್ಲಿನ ಜನರಿಗೆ ಕುದುರೆಗಳೊಂದಿಗೆ ತುಂಬಾ ಹತ್ತಿರದ ಸಂಬಂಧವಿದೆ. ಪ್ರಪಂಚದಲ್ಲಿ ಮೊದಲ ಬಾರಿಗೆ ಕುದುರೆಗಳನ್ನು ಪಳಗಿಸಿ ಸವಾರಿ ಮಾಡಿದವರು ಇಲ್ಲಿನ ಜನರೇ ಎನ್ನುತ್ತಾರೆ. ನಿಮಗೆ ಕುದುರೆ ಸವಾರಿ ಇಷ್ಟವಿದ್ರೆ ಕಜಾಕ್ಸ್ತಾನ್ ನಿಮಗೆ ಅತ್ಯುತ್ತಮ ಸ್ಥಳ. ಇಲ್ಲಿ ನೀವು ಪ್ರಪಂಚದಲ್ಲೇ ಅತ್ಯುತ್ತಮ ಕುದುರೆ ಸವಾರಿ ಅನುಭವವನ್ನು ಪಡೆಯಬಹುದು. ಇಲ್ಲಿನ ಜನರು ಕುದುರೆಗಳನ್ನು ಎಷ್ಟು ಪ್ರೀತಿಸುತ್ತಾರೆಂದರೆ ಅವುಗಳ ಮಾಂಸವನ್ನು ಕೂಡ ತಿನ್ನುತ್ತಾರೆ. ಪ್ರತಿ ರೆಸ್ಟೋರೆಂಟ್ನಲ್ಲಿ ಕುದುರೆ ಮಾಂಸದಿಂದ ಮಾಡಿದ ಅಡುಗೆಗಳು ದೊರೆಯುತ್ತವೆ. ಕಜಾಕ್ಸ್ತಾನ್ ಅಥ್ಲೀಟ್ಗಳು 2012 ವರ್ಷದಲ್ಲಿ ಲಂಡನ್ ಒಲಿಂಪಿಕ್ಸ್ನಲ್ಲಿ ಕುದುರೆ ಮಾಂಸವನ್ನು ಲಭ್ಯವಾಗಿರುವಂತೆ ಮಾಡಿ ಎಂದು ಅಂತಾರಾಷ್ಟ್ರೀಯ ಒಲಿಂಪಿಕ್ ಕಮಿಟಿಗೆ ಮನವಿ ಮಾಡಿದ್ದರು. ಇಷ್ಟು ಮಟ್ಟಕ್ಕೆ ಕುದುರೆಗಳನ್ನು ಇಷ್ಟಪಡುತ್ತಾರೆ ಎಂದು ನೀವು ಊಹಿಸಬಹುದು. ಕುದುರೆ ಹಾಲಿನಿಂದ ಮಾಡಿದ ಕುಮಿಸ್ ಎಂಬ ಪಾನೀಯವು ಇಲ್ಲಿನ ರಾಷ್ಟ್ರೀಯ ಪಾನೀಯವಾಗಿ ಪ್ರಸಿದ್ಧಿ ಪಡೆದಿದೆ. ಇದನ್ನು ಶ್ಯಾಂಪೇನ್ ಆಫ್ ಮಿಲ್ಕ್ ಎಂದು ಕರೆಯುತ್ತಾರೆ. ಇದು ಪ್ರಪಂಚದಲ್ಲೇ ಅತಿ ಪ್ರಸಿದ್ಧ ಪಾನೀಯಗಳಲ್ಲಿ ಒಂದು. ಹೀಗಾಗಿ ಕಜಾಕ್ಸ್ತಾನ್ ಹೋದರೆ ಇದನ್ನು ನಿಶ್ಚಿತವಾಗಿ ರುಚಿ ನೋಡಿ. ಇಲ್ಲಿನ ರಾಷ್ಟ್ರೀಯ ಅಡುಗೆಯ ಹೆಸರು ಬೆಶ್ಬರ್ಮಕ್. ಇದರ ಅರ್ಥ 5 ಬೆರಳುಗಳು ಎಂದು. ಸಂಪ್ರದಾಯವಾಗಿ ಇದನ್ನು 5 ಬೆರಳುಗಳಿಂದ ತಿನ್ನುತ್ತಾರೆ. ಇದರಲ್ಲಿ ಬೇಯಿಸಿದ ಕುದುರೆ ಅಥವಾ ಕುರಿ ಮಾಂಸದ ದೊಡ್ಡ ತುಂಡುಗಳು ಬೇಯಿಸಿದ ನೂಡಲ್ಸ್ಗಳೊಂದಿಗೆ ಬೆರೆಸಿ ತಿನ್ನುತ್ತಾರೆ. ಕಜಾಕ್ಸ್ತಾನ್ ಬ್ರೆಡ್ಗಳು ಪ್ರಪಂಚದಲ್ಲೇ ಅತ್ಯುತ್ತಮವೆಂದು ಪ್ರಸಿದ್ಧಿ ಪಡೆದಿವೆ. ಇಲ್ಲಿ ನಿಮಗೆ 70ಕ್ಕಿಂತ ಹೆಚ್ಚು ರೂಪದ ಬ್ರೆಡ್ಗಳು ದೊರೆಯುತ್ತವೆ. ಬೆಳಿಗ್ಗೆ 4 ಗಂಟೆಯಿಂದಲೇ ಬ್ರೆಡ್ ಅಂಗಡಿಗಳು ತೆರೆದು ರಸ್ತೆಗಳಲ್ಲಿ ಬ್ರೆಡ್ ವಾಸನೆ ಹರಡುತ್ತದೆ. ನೀವು ಕಜಾಕ್ಸ್ತಾನ್ ಹೋಗಬೇಕೆಂದುಕೊಂಡಿದ್ದರೆ ಮಾರ್ಚ್ 22ನೇ ತಾರೀಖಿನಲ್ಲಿ ಹೋಗುವಂತೆ ಪ್ರಯತ್ನಿಸಿ. ಆ ದಿನ ಇಲ್ಲಿನ ದೃಶ್ಯಗಳು ಸಂಪೂರ್ಣವಾಗಿ ಬದಲಾಗುತ್ತವೆ. ಆ ದಿನ ಕಜಾಕ್ಸ್ತಾನ್ನಲ್ಲಿ ಹೊಸ ವರ್ಷ ಆರಂಭವಾಗುತ್ತದೆ. ಇದನ್ನು ನೌರೋಜ್ ಎಂದು ಕರೆಯುತ್ತಾರೆ. ಇದು ಪಾರ್ಸಿ ಸಮುದಾಯದವರಿಗೆ ಆಸ್ಥಿಕ ಸಂಕೇತ ಮತ್ತು ಅದು ಅವರ ಹೊಸ ವರ್ಷ. ಆ ದಿನ ಮನೆಯನ್ನು ಸ್ವಚ್ಛಗೊಳಿಸಿ ಮನೆಯ ಮುಂದೆ ರಂಗೋಲಿ ಹಾಕುತ್ತಾರೆ. ಅಷ್ಟೇ ಅಲ್ಲ, ಚಂದನದ ಕಡ್ಡಿಗಳನ್ನು ಮನೆಯಲ್ಲಿ ಇಡುತ್ತಾರೆ. ಏಕೆಂದರೆ ಚಂದನದ ವಾಸನೆ ಗಾಳಿಯನ್ನು ಶುದ್ಧೀಕರಿಸುತ್ತದೆ ಎಂದು ಅವರು ನಂಬುತ್ತಾರೆ. ಆ ದಿನ ಸಂಪೂರ್ಣ ಕಜಾಕ್ಸ್ತಾನ್ ಬಣ್ಣಗಳಲ್ಲಿ ಮುಳುಗಿ ಹೋಗುತ್ತದೆ. ಹೀಗಾಗಿ ಪ್ರತಿ ವರ್ಷ ಈ ಸಮಯದಲ್ಲಿ ಸಾವಿರಾರು ಪ್ರವಾಸಿಗರು ಇಲ್ಲಿಗೆ ಬರುತ್ತಾರೆ. ಕಜಾಕಿಸ್ತಾನ್ ತುಂಬಾ ಶ್ರೀಮಂತ ದೇಶ. ಏಕೆಂದರೆ ಇಲ್ಲಿನ ಜನರು ತುಂಬಾ ಕಷ್ಟಪಡುತ್ತಾರೆ. ಇಲ್ಲಿನ ಜನರು ಚೆನ್ನಾಗಿ ಓದಿದವರು ಮತ್ತು ಸಾಕ್ಷರತೆ 99.57%. ಇಲ್ಲಿನ ಜನರು ಓದುವುದಕ್ಕೆ ತುಂಬಾ ಪ್ರಾಧಾನ್ಯ ನೀಡುತ್ತಾರೆ. ಏಕೆಂದರೆ ಓದುವ ಮೂಲಕ ಹೆಚ್ಚು ಲಾಭಗಳು ಬರುತ್ತವೆ ಎಂದು ಅವರಿಗೆ ತಿಳಿದಿದೆ. ಇಲ್ಲಿನ ಮಹಿಳೆಯರು ಪುರುಷರಿಗಿಂತ ಹೆಚ್ಚು ಕಷ್ಟಪಡುತ್ತಾರೆ. ತಮ್ಮ ಕುಟುಂಬಗಳಿಗಾಗಿ ಎಷ್ಟೊಂದು ಪಾಡುಪಡುತ್ತಾರೆ. ಅತಿ ಚೆನ್ನಾದ ವಿಷಯವೇನೆಂದರೆ ಇಲ್ಲಿ 70ರಿಂದ 80% ಮಹಿಳೆಯರು ಹೊರಗಡೆ ಕೆಲಸ ಮಾಡುತ್ತಾರೆ. ಇಲ್ಲಿನ ಮಹಿಳೆಯರು ಬ್ಯಾಂಕ್ಗಳು, ಶಾಲೆಗಳು ಮತ್ತು ಕಾಲೇಜುಗಳಲ್ಲಿ ಹೆಚ್ಚು ಕೆಲಸ ಮಾಡುತ್ತಾರೆ
ಮತ್ತು ದೇಶವನ್ನು ಮುಂದಕ್ಕೆ ಕೊಂಡೊಯ್ಯುವಲ್ಲಿ ಸಹಾಯ ಮಾಡುತ್ತಿದ್ದಾರೆ. ಕಜಾಕಿಸ್ತಾನ್ ತುಂಬಾ ಸಮೃದ್ಧ ದೇಶ. ಇಲ್ಲಿನ ಜನರಿಗೆ ಹಣದ ಕೊರತೆ ಎಂಬುದಿಲ್ಲ. ಇದಕ್ಕೆ ಮುಖ್ಯ ಕಾರಣ ಇಲ್ಲಿನ ತೈಲ ಮತ್ತು ಅನಿಲ ಸಂಪನ್ಮೂಲಗಳು. ಅಲ್ಲದೆ ಖನಿಜ ಸಂಪತ್ತು ಕೂಡ ಇಲ್ಲಿ ತುಂಬಾ ಹೆಚ್ಚಿದೆ. ಕರಾಚಗಾನ್ ಆಯಿಲ್ ಫೀಲ್ಡ್ ಪ್ರಪಂಚದಲ್ಲೇ ಅತಿದೊಡ್ಡ ಆಯಿಲ್ ಫೀಲ್ಡ್ಗಳಲ್ಲಿ ಒಂದು. ಇದು 19 ಕಿಲೋಮೀಟರ್ ಅಗಲ, 21 ಕಿಲೋಮೀಟರ್ ಉದ್ದ ಮತ್ತು 90-70 ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದೆ. ಇದು ದೇಶದ ಚರಿತ್ರೆಯಲ್ಲಿ ಅತಿದೊಡ್ಡ ಆವಿಷ್ಕಾರಗಳಲ್ಲಿ ಒಂದು ಮತ್ತು ತೈಲ ರಫ್ತುಗಳಲ್ಲಿ ದೇಶಕ್ಕೆ ಮೊದಲ ಸ್ಥಾನ ತಂದುಕೊಟ್ಟಿತು. ನಮಗೆ ತಿಳಿದಂತೆ ಸೇಬುಗಳು, ಆಪಲ್, ಮಧ್ಯ ಏಷ್ಯಾ ಪರ್ವತಗಳಲ್ಲಿ ಹುಟ್ಟಿಕೊಂಡವು. ಆದರೆ ವಿಜ್ಞಾನಿಗಳು ಹೇಳುವಂತೆ ಮೊದಲ ಸೇಬು ಮರಗಳು ಸುಮಾರು 2 ಕೋಟಿ ವರ್ಷಗಳ ಹಿಂದೆ ಕಜಾಕಿಸ್ತಾನ್ನ ಅಲ್ಮಾಟಿ ಪ್ರದೇಶದ ಸುತ್ತಮುತ್ತ ಹುಟ್ಟಿದವು. ಅಲ್ಮಾಟಿ ಎಂಬ ಹೆಸರಿಗೆ ಅರ್ಥ ಸೇಬುಗಳ ಸ್ಥಳ ಎಂದು. ಇನ್ನೂ ಇಲ್ಲಿ ಕಾಡು ಸೇಬು ಮರಗಳಿವೆ. ಕಜಾಕಿಸ್ತಾನ್ನಲ್ಲಿ ನೋಡಬೇಕಾದ ವಿಷಯಗಳು ತುಂಬಾ ಇವೆ. ನೀವು 1 ಸೆಕೆಂಡು ಕೂಡ ಬೇಸರ ಪಡುವುದಿಲ್ಲ. ಇಲ್ಲಿ 19 ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಗಳಿವೆ. ನೀವು ಅವುಗಳನ್ನು ಭೇಟಿ ನೀಡಿ ಕಜಾಕಿಸ್ತಾನ್ ಚರಿತ್ರೆಯ ಬಗ್ಗೆ ತಿಳಿದುಕೊಳ್ಳಬಹುದು. ಈ ಸೈಟ್ಗಳಲ್ಲಿ ಮೌಸೋಲಿಯಂ ಆಫ್ ಹೋಜಾ ಅಹ್ಮದ್ ಯಸವಿ, ತಮ್ಗಾಲಿ ಮತ್ತು ಸಾರಿಯಾರ್ಕಾನಂತಹ ಪ್ರಸಿದ್ಧ ಸ್ಥಳಗಳಿವೆ. ಅಲ್ಲದೆ ಇಲ್ಲಿ 27,000ಕ್ಕಿಂತ ಹೆಚ್ಚು ಐತಿಹಾಸಿಕ ಸ್ಮಾರಕಗಳಿವೆ. ಅವುಗಳಲ್ಲಿ ಗೋಲ್ಡನ್ ಮ್ಯಾನ್ ಮೊದಲ ಸ್ಥಾನದಲ್ಲಿದೆ. ಗೋಲ್ಡನ್ ಮ್ಯಾನ್ನನ್ನು ಕಜಾಕಿಸ್ತಾನ್ನ ಸಂಕೇತವೆಂದು ಪರಿಗಣಿಸುತ್ತಾರೆ. ಕಜಾಕಿಸ್ತಾನನ್ನು ಅತಿ ಹೆಚ್ಚು ಅಣುಪರೀಕ್ಷೆಗಳು ನಡೆದ ದೇಶ ಎಂದು ಕರೆಯುತ್ತಾರೆ. ಇಲ್ಲಿನ ಚರಿತ್ರೆ ತುಂಬಾ ದುಃಖಕರವಾಗಿದೆ. ಸೋವಿಯೆಟ್ ಯೂನಿಯನ್ ಕಾಲದಲ್ಲಿ ಸೆಮಿಪ್ಯಾಲಿಟಿನ್ಸ್ಕ್ ಎಂಬ ಸ್ಥಳವನ್ನು ಅಣುಪರೀಕ್ಷಾ ಕೇಂದ್ರವನ್ನಾಗಿ ಮಾಡಿದರು. ಇದು ಬೆಲ್ಜಿಯಂ ಅಥವಾ ಅಮೆರಿಕಾದ ಮೇರಿಲ್ಯಾಂಡ್ ರಾಜ್ಯದಷ್ಟು ದೊಡ್ಡದು. ಸೋವಿಯೆಟ್ ರಷ್ಯಾ ಸರ್ಕಾರವು ಇಲ್ಲಿ 456 ಅಣುಬಾಂಬುಗಳ ಪರೀಕ್ಷೆಗಳನ್ನು ನಡೆಸಿತು. ಈ ಪರೀಕ್ಷೆಗಳ ಕಾರಣದಿಂದ ಆ ಪ್ರದೇಶದ ಸ್ಥಿತಿ ಹಿರೋಶಿಮಾಗಿಂತಲೂ ಭಯಾನಕವಾಗಿ ಬದಲಾಯಿತು. ಇದು ಕಜಾಕಿಸ್ತಾನ್, ಒಂದು ಅದ್ಭುತ ಮತ್ತು ಅಸಾಧಾರಣ ದೇಶ. ಈ ಎಪಿಸೋಡ್ ನಿಮಗೆ ಇಷ್ಟವಾಯಿತು ಎಂದು ನಾನು ಭಾವಿಸುತ್ತೇನೆ. ಕಾಮೆಂಟ್ನಲ್ಲಿ ನಿಮಗೆ ಕಜಾಕಿಸ್ತಾನ್ ಬಗ್ಗೆ ಯಾವ ಅಂಶ ಹೆಚ್ಚು ಇಷ್ಟವಾಯಿತು ಎಂದು ಹೇಳಿ. ನೀವು ಕಜಾಕಿಸ್ತಾನ್ ಹೋಗಿದ್ದರೆ ನಿಮ್ಮ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ. ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರು ಮತ್ತು ಬಂಧುಗಳೊಂದಿಗೆ ಶೇರ್ ಮಾಡುವುದನ್ನು ಮರೆಯಬೇಡಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋವನ್ನು ಕೊನೆಯವರೆಗೆ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಮತ್ತೊಮ್ಮೆ ಮತ್ತೊಂದು ಹೊಸ ವಿಡಿಯೋವೊಂದಿಗೆ ಭೇಟಿಯಾಗೋಣ.